ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಕವಿರಾಜ ಮಾರ್ಗ. ಕರ್ನಾಟಕದ ಈ ಭಾಗದ ಜನರು ಏಕೀಕರಣದ ಆರಂಭಕ್ಕೆ ಹೆಜ್ಜೆಯನ್ನು ದೃಢವಾಗಿ ಇಟ್ಟರು. ಮುಂಬೈ ಕರ್ನಾಟಕದ ಜನರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಗಾಂಧೀಜಿ. ಸ್ವಾತಂತ್ರ್ಯದ ನಂತರ ಕನ್ನಡಿಗರನ್ನು ಒಗ್ಗೂಡಿಸಲು ನಡೆದ ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳು 3. 1973 ನವೆಂಬರ್ 2ರಂದು ಡಿ. ದೇವರಾಜ ಅರಸರು ಮೈಸೂರು ರಾಜ್ಯವನ್ನು ಈ ಹೆಸರಿನಿಂದ ಮರುನಾಮಕರಣಗೊಳಿಸಿದರು. ಕರ್ನಾಟಕ. ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಉಗ್ರ ಚಳವಳಿಯ ಮನೋಭಾವನೆಯನ್ನು ಹೊಂದಿ ನಿರ್ಮಾಣವಾದ ಪಕ್ಷ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1915. ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯರು. ರಾಜ್ಯ ಪುನರ್ವಿಂಗಡಣಾ ಆಯೋಗ ಯಾವ ವರ್ಷದಲ್ಲಿ ವರದಿಯನ್ನು ಸಲ್ಲಿಸಿತು? 1955. ಕೇಂದ್ರ ಸರ್ಕಾರವು ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ಗಡಿ ವಿವಾದವನ್ನು ಅಧ್ಯಯನ ಮಾಡಲು ಯಾವ ವರ್ಷದಲ್ಲಿ ಸಮಿತಿ ನೇಮಿಸಿತು? ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ. 1947ರ ಮೊದಲು ಭಾರತ ದೇಶದಲ್ಲಿ ಡ್ಯಾಶ್ ಸಂಸ್ಥಾನಿಕ ರಾಜ್ಯಗಳಿದ್ದವು? 562. ಯಾರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಆರಂಭವಾಯಿತು? ರಹ ದೇಶಪಾಂಡೆ. ಕುಯಿಲಗೊಳ ನಾರಾಯಣರಾವ್ ಅವರ ಯಾವ ಗೀತೆಯನ್ನು ರಚಿಸಿದರು? ಚಲವರಾಯ ನಮ್ಮ ಕನ್ನಡ ನಾಡು. ಆಲೂರು ವೆಂಕಟರಾಯರು ರಚಿಸಿದ ಪುಸ್ತಕ ಯಾವುದು? ಕರ್ನಾಟಕದ ಅಗೋ ಸ್ವಲ್ಪ ಹೇಳ್ಕೊಡು. ವೈಭವ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದ ಪೈ. ಯಾವ ಆಯೋಗದ ವರದಿಯ ಆಧಾರದ ಮೇಲೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು? ರಾಜ್ಯ ಪುರಸ್ಕಾರ ವಿಂಗಡಣಾ ಆಯೋಗದ ವರದಿ. ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ. ಕಲಬುರಗಿ, ಬೀದರ್ ಮತ್ತು ರಾಯಚೂರು. ಕರ್ನಾಟಕ ರಾಜ್ಯ ಏಕೀಕರಣಗೊಂಡಾಗ ಇದ್ದ ಜಿಲ್ಲೆಗಳ ಸಂಖ್ಯೆ ಎಷ್ಟು? 19. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರು? ಡಿ. ದೇವರಾಜ ಅರಸು. ಕಾಸರಗೋಡು ಪ್ರದೇಶವು ಕರ್ನಾಟಕಕ್ಕೆ ಸೇರಬೇಕೆಂದು ಹೋರಾಟ ಮಾಡಿ ಹೋರಾಟವನ್ನು ಜೀವಂತವಾಗಿ ಇಟ್ಟವರು ಯಾರು? ಕಯ್ಯಾರ ಕಿರಣರೈ ಮತ್ತು ಅವರ ಸಹವರ್ತಿಗಳು. ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಗಳಲ್ಲಿ ರಾಜ್ಯಗಳನ್ನು ರಚಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಆಯೋಗ ಯಾವುದು? ಫಯಾಜ್ ಆಲಿ ಆಯೋಗ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದಪ್ಪ ಪೈ. ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯರು. ಕರ್ನಾಟಕವು ಯಾವ ದಿನದಂದು ಏಕೀಕೃತವಾಯಿತು? ನವೆಂಬರ್ 1, 1956. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್. ನಿಜಲಿಂಗಪ್ಪ. ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಸಂಘಟನೆಗಳನ್ನು ಹೆಸರಿಸಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಸಂಭಾ, ಕನ್ನಡ ಸಾಹಿತ್ಯ ಪರಿಷತ್ತು. ಕರ್ನಾಟಕವು ಯಾವ ಯಾವ ರಾಜ್ಯಗಳೊಂದಿಗೆ ಗಡಿ ವಿವಾದಗಳನ್ನು ಹೊಂದಿದೆ? ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು.